ತಂದಿರೋದೇ 3 ಜೊತೆ ಬಟ್ಟೆ, ಅದ್ರಲ್ಲಿ 1 ಜೊತೆ ಬಟ್ಟೆ ಹಾಳಾಗೋಯ್ತು. ಈಗ ಇರೋದು 2 ಜೊತೆ ಬಟ್ಟೆ, ಏನು ಮಾಡೋದು? ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು. ನಾನ್ ದುಡ್ಡನ್ನ ವಾಪಸ್ ತಗೊಳ್ಳಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳ್ತಾನೆ ಇಲ್ಲ. ನಿಮ್ ತರ ಜೀವನ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ ಅನ್ನೋದಾದ್ರೆ ನಾನು ನಿಮ್ ತರ ಜೀವನ ಮಾಡಿ ನೋಡ್ತೀನಿ ಅಂತ ಅವರೇ ಸವಾಲ್ ಹಾಕಿದ್ದು. ಅಲ್ಲ ಭಾಗ್ಯ, ದಯವಿಟ್ಟು ಯಾರು ಇದ್ರಲ್ಲಿ ಏನು ಹೇಳ್ಬೇಡಿ. ಇದು ನನ್ನ ನಿರ್ಧಾರ, ನಾನು ನಿರ್ಧಾರ ಮಾಡಾಗಿದೆ. ಭಾಗ್ಯ, ಹೇಳಿ, ನಾನು ಏನ್ ಮಾಡ್ಬೇಕು ಅಂತ. ಸರಿ ಆಯ್ತು, ಹೇಳ್ತೀನಿ ಕೇಳಿ. ಮನೆ ಕೆಲಸ ಎಲ್ಲ ನೀವೇ ಮಾಡ್ಬೇಕು. ಇಷ್ಟು ದಿನ ನಿಮ್ ಮನೇಲಿ ಮನೆ ಕ್ಲೀನ್ ಮಾಡಕ್ಕೆ, ಅಡಿಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೆಲ್ಸದವ್ರು ಇರ್ತಿದ್ರು. ಆದ್ರೆ ಇನ್ಮೇಲಿಂದ ನಿಮ್ ಕೆಲ್ಸನ ನೀವೇ ಮಾಡ್ಬೇಕು. ಒಂದು ವಾರಕ್ಕೆ 3 ಶರ್ಟು 2 ಪ್ಯಾಂಟು ಅಷ್ಟೇ ಯೂಸ್ ಮಾಡ್ಬೇಕು. ಅಷ್ಟೇನಾ? ಅಷ್ಟರಲ್ಲಿ ಹೇಗೆ? ಅದನ್ನೇ ವಾಶ್ ಮಾಡಿ ಮತ್ತೆ ಹಾಕೊಳ್ಳಿ. ಅದಕ್ಕಿಂತ ಜಾಸ್ತಿ ಬಟ್ಟೆ ಉಪಯೋಗಿಸೋ ಹಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ದಿನಕ್ಕೆ ನೀವು 150 ರೂಪಾಯಿ ಅಷ್ಟೇ ಖರ್ಚು ಮಾಡ್ಬೇಕು. ಅದ್ರಲ್ಲೇ ನಿಮ್ ಊಟ, ತಿಂಡಿ, ಕಾಫಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಆ ಪವರ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದನ್ನೆಲ್ಲ ಬಿಟ್ಟು ಬದುಕ್ಬೇಕು. ಇದನ್ನೆಲ್ಲ ನಿಮ್ ಕೈಯಲ್ಲಿ ಮಾಡಕ್ ಆಗತ್ತಾ? ಖಂಡಿತ ಆಗುತ್ತೆ. ಅಂಡ್ ನಾನು ಮಾಡೇ ಮಾಡ್ತೀನಿ. ನೋಡಪ್ಪ ಅದೇ, ಇದೆಲ್ಲ ಬಾಯಿ ಮಾತಲ್ಲಿ ಹೇಳೋ ಸುಲಭ, ಪ್ರಾಕ್ಟಿಕಲ್ ಆಗಿ ಕಷ್ಟ. ಇದನ್ನೆಲ್ಲ ಬಿಟ್ಬಿಡು. ಫ್ರೆಂಡ್, ನೀನು ಈ ಗೆಳತಿ ಹೇಳಿದ ಮಾತನ್ನ ಕೇಳ್ತೀಯ ತಾನೆ? ದಯವಿಟ್ಟು ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಗೆಳತಿ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ ಆದ್ಯವ್ರೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಇಷ್ಟು ದಿನ ನಡೆಸಿರೋ ಜೀವನ ಶೈಲಿಗೂ ಭಾಗ್ಯ ಹೇಳ್ತಿರೋ ಜೀವನದ ಶೈಲಿಗೂ ತುಂಬಾ ವ್ಯತ್ಯಾಸ ಇದೆ. ನಮ್ ಜೀವನ ಎಲ್ಲ ನೋಡಕ್ಕೆ ಸುಲಭ ಅನ್ಸುತ್ತೆ, ಆದ್ರೆ ನಮ್ ತರ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ನೋಡಿ, ನನಗೆ ಭಾಗ್ಯ ಅವ್ರು ಹೇಳ್ತಾ ಇರೋ ಯಾವ ರೂಲ್ಸ್ನು ಕಷ್ಟ ಅಂತ ಅನಿಸ್ತಾ ಇಲ್ಲ. ಎಲ್ಲಾನು ಈಸಿಯಾಗಿ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಅಂಡ್ ನಾನು ಮಾಡ್ತೀನಿ ಕೂಡ, ಏನು ಸಮಸ್ಯೆ ಆಗಲ್ಲ. ಭಾಗ್ಯ, ನೀವು ಹೇಳಿರೋ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನನಗೆ ಒಪ್ಪು. ನೀವು ಆ ದುಡ್ಡನ್ನ ಸೇಫ್ ಆಗಿ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ ತಯಾರಿ ನಡೆಸ್ಕೊಳ್ಳಿ. ಶ್ರೇಷ್ಠ, ಯಾಕೆ ಈ ತರ ಕೂಗಾಡ್ತಿದ್ಯಾ? ಕೂಗಾಡ್ದೆ ಇನ್ನೇನ್ ಮಾಡ್ಬೇಕು ತಾಂಡವ್? ಅಲ್ಲ, ಬಟ್ ನಾನೇನ್ ಮಾಡ್ದೆ ಅಂತ? ಬಿಟ್ಟೋಗಿರೋ ಎಕ್ಸು ವಾಪಸ್ ಲೈಫಿಗೆ ಬಂದಿದ್ದಾಳೆ ಅಂದ್ರೆ ಅದು ಒಳ್ಳೆ ಸೂಚನೆ ಅಲ್ಲ ಕಣೆ. ಅಫ್ಕೋರ್ಸ್ ತಾಂಡವ್ ಭಾಗ್ಯನ ಹೇಟ್ ಮಾಡ್ತಿರ್ಬೋದು, ಹಾಗೆ ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದಾರಲ್ವಾ? ಬರೀ ಆಫೀಸ್ ಕೆಲ್ಸದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಂತ ನಿಂಗೆ ಹೇಗ್ ಗೊತ್ತಾಗುತ್ತೆ? ಹತ್ರ ಇದ್ದಷ್ಟು ಹಳೆದೆಲ್ಲ ನೆನಪಾಗುತ್ತೆ ಕಣೆ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ಲಿ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ, ನನಗೆ ಭಾಗ್ಯನ್ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲ್ ಸಿಟ್ಟಿದೆ ಅಂತ ಹೇಳ್ತಿರೋದು. ಏನ್ ಮಾಡ್ದೆ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ಬರ್ತಾ ಬರ್ತಾ ನೀನ್ ಆ ಭಾಗ್ಯನ್ ಸಪೋರ್ಟ್ ಮಾಡ್ತಿದ್ಯಾ. ಶ್ರೇಷ್ಠ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನ್ ಯಾವಾಗ ಭಾಗ್ಯನ್ ಸಪೋರ್ಟ್ ಮಾಡಿದೆ? ಭಾಗ್ಯ ತಪ್ಪೇ ಮಾಡಿಲ್ಲ ಅಂತ ಹೇಳ್ದ್ಯಲ್ಲ, ಬರ್ತಾ ಬರ್ತಾ ನೀನ್ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ಶ್ರೇಷ್ಠ, ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಸುಮ್ನೆ ಏನೇನೋ ಮಾತಾಡ್ಬೇಡ. ನೋಡು, ನನಗೆ ಅನ್ನಿಸ್ತು ಅದನ್ನ ಹೇಳ್ದೆ ಅಷ್ಟೇ. ಹಾ, ನಿನ್ಗೇನ್ ಅನಿಸ್ತು ಅದನ್ನ ಮಾತ್ರ ನೀನ್ ಹೇಳ್ತಾ ತಾಂಡವ್. ಅದು ಬಿಟ್ಟು ನಿನ್ ಕೈ ಏನು ಮಾಡೋದಕ್ಕಾಗಲ್ಲ. ಅವಳಂತೂ ಸ್ಟಾಪ್ ಮಾಡೋದಕ್ ಆಗೋದೇ ಇಲ್ಲ. ಅವಳು ದಿನಕ್ಕೊಂದ್ ನಾಟಕ ಮಾಡ್ಕೊಂಡು ಎಲ್ರೂನು ಗೆಲ್ತಿರ್ತಾಳೆ.
ಹೀಗೆ ಆದ್ರೆ ತಾಂಡು ಒಂದು ದಿನ ನಿನ್ ಬ್ರದರ್ ಅಥವಾ ಭಾಗ್ಯನೇ ಬಂದು ನಿನ್ ಬಿಸ್ನೆಸ್ ಇಂದ ನಿನ್ನೆ ಹೊರಗಡೆ ಹಾಕ್ತಾರೆ. ಇಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ನಿಮ್ಮನ್ನ ನೀವ್ ಏನಂತ ಅನ್ಕೊಂಡಿದ್ದೀರಾ? ಮಕ್ಕಳಕ್ಕಿಂತ ಕಡಿಯಾಗ ಆಡ್ತಿದ್ದೀರಾ ಇಬ್ರು. ಹೌದು ಭಾಗ್ಯ, ಎಲ್ಲದಕ್ಕೂ ಇತಿಮಿತಿ ಅಂತ ಇರತ್ತೆ, ಅದನ್ನೆಲ್ಲ ಮೀರಿ ಹೋಗ್ಬಾರ್ದು. ಅಯ್ಯೋ ಅಮ್ಮ, ನಾನ್ ಏನು ಮಾಡಿಲ್ಲ ಅಮ್ಮ. ನೀನ್ ಸುಮ್ನೆ ನನ್ ಮೇಲೆ ಏನ್ ಬಂತು ಹೇಳು? ನಾನ್ ಸವಾಲ್ ಹಾಕಿಲ್ಲ ಅಂತ ಹೇಳಿದ್ನಲ್ಲ, ಅವರೇ ಇದನ್ನೆಲ್ಲ ಅವ್ರಾಗ ಅವರೇ ಹೇಳಿ ಮಾಡ್ತಿದಾರಷ್ಟೇ. ಅವರು ನನ್ನ ಹತ್ರ ಇರೋ ಅವ್ರ ದುಡ್ಡನ್ನ ವಾಪಸ್ ತಗೊಂಡ್ಬಿಟ್ರೆ ಯಾವ ಸವಾಲು ಬೇಕಾಗೇ ಇಲ್ಲ ಅಲ್ವಾ? ಈ ವಿಷಯ ನಿಮ್ಗೂ ಅಪ್ಲೈ ಆಗುತ್ತೆ ಭಾಗ್ಯ ಅವರೇ. ನೀವೇನು ತಕರಾರು ಮಾಡದೆ ದುಡ್ಡು ತಗೊಂಡ್ರೆ ನಾನು ಏನು ಮಾಡ್ಬೇಕಾಗೇ ಇಲ್ಲ ಅಲ್ವಾ? ಹೌದೇ ಭಾಗ್ಯ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಹುಡುಗರೆ ಅಂತ ಕೊಟ್ಟಿದ್ದನ್ ತಗೊಂಡ್ರೆ ನಿನ್ಗೇನಾರು ಆಗತ್ತಾ? ಆಗಲ್ಲ ತಾನೆ? ನೋಡಿ, ನೀವಿಬ್ರು ಒಬ್ರಿಗಿಂತ ಒಬ್ರು ಹಠ ಮಾಡ್ತಾ ಇದ್ದೀರಾ. ಈ ಸವಾಲಿಂದಾಗಿ ನಿಮಗ್ ಮಾತ್ರ ತೊಂದರೆ ಅಲ್ಲ, ನಮ್ಗೆ ಎಲ್ರಿಗೂ ತೊಂದರೆ ಆಗತ್ತೆ. ಇದ್ಯಾಕೋ ನನ್ಗೊಂಚೂರು ಸರಿ ಕಾಣಿಸ್ತಾ ಇಲ್ಲ. ಗೆಳತಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಭಾಗ್ಯ ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ತಗೊಳ್ಳಲ್ಲ ಅಂತ ಕೂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ವಾಪಸ್ ತಗೊಳ್ಳಲ್ಲ ಅಂತ ಕೂತಿದ್ದೀನಿ. ಈ ವಾದ ಎಂಡ್ ಆಗ್ಬೇಕು ಅಂತಂದ್ರೆ ಈ ಚಾಲೆಂಜ್ ಆಗ್ಲೇಬೇಕು. ಅದಕ್ಕೆ ನಾನು ಈ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ರಿಸಲ್ಟ್ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಭಾಗ್ಯನೇ ಆ ದುಡ್ಡನ್ನ ಇಟ್ಕೊಳ್ಳೋ ತರ ಆಗತ್ತೆ. ಯಾಕೆಂದ್ರೆ ಚಾಲೆಂಜ್ ನ ಗೆಲ್ಲೋದು ಈ ಆದಿಶ್ವರ್ ಕಾಮತ್. ಪರವಾಗಿಲ್ಲ, ನನ್ನ ರೂಮ್ಗಿಂತ ಸ್ವಲ್ಪ ಚಿಕ್ಕದಾಗಿದೆ. ಐ ಕ್ಯಾನ್ ಮ್ಯಾನೇಜ್. ಸ್ವಲ್ಪ ಗಲೀಜಿದೆ, ಕ್ಲೀನ್ ಮಾಡ್ಕೋಬೇಕಾಗತ್ತೆ. ತಂದಿರೋದೇ 3 ಜೊತೆ ಬಟ್ಟೆ, ಅದ್ರಲ್ಲಿ 1 ಜೊತೆ ಬಟ್ಟೆ ಹಾಳಾಗೋಯ್ತು. ಈಗ ಇರೋದು 2 ಜೊತೆ ಬಟ್ಟೆ, ಏನ್ ಮಾಡೋದು?
ರೂಮ್ ಕ್ಲೀನ್ ಮಾಡಿದ್ದಾಯ್ತಾ? ಶಕೆ ಶಕೆ ವರ್ಕ್ ಆಗ್ತಾನೆ ಇಲ್ವಲ್ಲ? ಭಾಗ್ಯ ಅವ್ರು ಕಾಲ್ ಮಾಡೋಣ. ಹಲೋ. ಭಾಗ್ಯ ಏನಿದು? ಇಲ್ಲಿ ಫ್ಯಾನೇ ಆನ್ ಆಗ್ತಿಲ್ಲ. ಅದೇ ಅವ್ರೆ ಈಗ ತಾನೇ ಪವರ್ ಹೋಯ್ತು, ಇನ್ನೊಂದ್ ಸ್ವಲ್ಪ ಹೊತ್ತು ಬಂದ್ಬಿಡತ್ತೆ. ಏನು ಕರೆಂಟ್ ಹೋಗಿದ್ಯಾ? ಅದು ಈ ಟೈಮಲ್ಲಿ? ಈ ಜನರೇಟರ್ UPS ಏನು ಇಲ್ವಾ? ಆದಿ ಅವ್ರೆ, ನೀವೀಗ ಕಾಮತ್ ಅವ್ರ ಮನೇಲಿ ಇಲ್ಲ. ಅಲ್ಲಿದ್ದಿದ್ರೆ ಗಿನರೇಟರ್ ಎಲ್ಲ ಇರ್ತಿತ್ತು. ಈಗ ನೀವು ಮಿಡಲ್ ಕ್ಲಾಸ್ ಲೈಫ್ ನಡೆಸ್ತೀನಿ ಅಂತ ಇಲ್ಲಿಗೆ ಬಂದಿದ್ದೀರಿ. ಅಲ್ಲ ಭಾಗ್ಯ, ಅದು ಅರೆ ಇಷ್ಟು ಬೇಗ ಮಿಡಲ್ ಕ್ಲಾಸ್ ಲೈಫ್ ಸಾಕಾಗೋಯ್ತಾ? ಸಾಕಾಗಿದ್ರೆ ಹೇಳಿ, ನಿಮ್ ದುಡ್ಡನ್ನ ನಿಮಗ್ ವಾಪಸ್ ಕೊಡ್ತೀನಿ, ತಗೊಂಡ್ ಹೋಗಿ ಆರಾಮಾಗಿ ಜೀವನ ನಡೆಸ್ಬೋದು. ಹಲೋ ಹಲೋ ಹಲೋ, ನಾನೇನ್ ಸಾಕಾಯ್ತು ಅಂತ ಹೇಳಿಲ್ಲ, ಜಸ್ಟ್ ಕೇಳಿದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ? ಕರೆಂಟ್ ಬರೋವರೆಗೂ ವೇಟ್ ಮಾಡ್ತೀನಿ ಬಿಡಿ. ಇವರು ಕಾಲ್ ಮಾಡಿದ್ರೆ ಇರೋ ಕಾನ್ಫಿಡೆನ್ಸ್ನು ಕಡಿಮೆ ಮಾಡ್ಬಿಡ್ತಾರೆ. ಹಾ, ಕರೆಂಟ್ ಬರೋವರೆಗೂ ರೆಸ್ಟ್ ಮಾಡೋಣ.